ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮಲಬದ್ಧಗಳ ಬಗ್ಗೆ, ಕಾನೂನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ನಾನು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಕಾಮನ್ ಮಿತ್ಸ್ ಅಬೌಟ್ ಹೋಮಿಯೋಪತಿ ಬಗ್ಗಿನ ತಪ್ಪು ಕಲ್ಪನೆಗಳು, 5 ರಿಂದ 6 ತಪ್ಪು ಕಲ್ಪನೆಗಳು ಜನಸಾಮಾನ್ಯರಲ್ಲಿ ಇದ್ದೇ ಇರೋದು ಸ್ನೇಹಿತರೆ. ಸೊ ಒಂದೊಂದಾಗಿ ಈ ತಪ್ಪು ಕಲ್ಪನೆಗಳು ಹೇಗಿರುತ್ತೆ ಮತ್ತು ಅದಕ್ಕೆ ಏನು ಪರಿಹಾರ ಅಥವಾ ತಪ್ಪು ಕಲ್ಪನೆ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಹೋಮಿಯೋಪತಿ ಮೆಡಿಸಿನ್ಸ್ ಆ್ಯಕ್ಟ್ ಸ್ಲೋ ಆಗಿ ಮೆಡಿಸಿನ್ ಆ್ಯಕ್ಟ್ ಮಾಡ್ತಾ ಇದೆ ಅಂತ. ಸೊ ಇದು ಬಹಳ ಒಂದು ದೊಡ್ಡ ಮಿತ್ ಅಥವಾ ದೊಡ್ಡ ಒಂದು ತಪ್ಪು ಕಲ್ಪನೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ, ಈಗ ರೋಗದಲ್ಲಿ 2 ವಿಧವಾದ ರೋಗಗಳು ಬರುತ್ತೆ. ಒಂದನೇ ವಿಧವಾದ ರೋಗ ಅಂತ ಹೇಳಿದ್ರೆ ತಾತ್ಕಾಲಿಕ ರೋಗಗಳು. ತಾತ್ಕಾಲಿಕ ರೋಗ ಅಂತ ಹೇಳಿದ್ರೆ ವಾಂತಿ, ಕೆಮ್ಮು, ಜ್ವರ, ನೆಗಡಿ, ಶೀತ. ಸೊ ಹೀಗೆ ಯಾವುದೇ ಒಂದು ನೋವುಗಳು, ಯಾವುದೇ ಒಂದು ಜ್ವರಗಳು, ಯಾವುದೇ ಒಂದು ಇಮಿಡಿಯೇಟ್ ಬರ್ತಕ್ಕಂಥ ರೋಗಗಳಿಗೆ, ಲಕ್ಷಣಗಳಿಗೆ ಅಕ್ಯೂಟ್ ಡಿಸೀಸಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಈ ಅಕ್ಯೂಟ್ ಡಿಸೀಸಸ್ನಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ 2 ರಿಂದ 3 ದಿನಗಳ ಒಂದು ಅವಧಿಯಲ್ಲಿ ಪೂರ್ತಿಯಾದ ರೋಗವನ್ನು ಗುಣಪಡಿಸುವಂತಹ ಔಷಧಿಗಳು ನಮ್ಮ ಹತ್ರ ಇದಾವೆ ಸ್ನೇಹಿತರೆ. ಆದರೆ ಇದು ಸ್ಲೋ ಅಂತಲೂ ಎಷ್ಟೋ ಜನ ಹೇಳ್ತಾರೆ. ಸೊ ಈಗ ಇನ್ನೂ ಒಂದು ವಿಧವಾದ ರೋಗ ಅಂತ ಹೇಳಿದ್ರೆ ಕ್ರಾನಿಕ್ ಡಿಸೀಸಸ್ ಅಂತ ಹೇಳಿದ್ರೆ, ಈಗ ಜಾಯಿಂಟ್ ಪೇನ್ ಇದೆ 10 ವರ್ಷಗಳಿಂದ, ಎದೆ ನೋವಿದೆ 20 ವರ್ಷಗಳಿಂದ, ಕೆಮ್ಮಿದೆ 15 ವರ್ಷಗಳಿಂದ, ಮತ್ತೆ ಅವ್ರಿಗೆ ಈ ನರ್ವ್ ವೀಕ್ನೆಸ್ ಇದೆ 20 ವರ್ಷಗಳಿಂದ. ಇದು ದೀರ್ಘಕಾಲಿಕ ರೋಗಗಳ ಗುಂಪಿನಲ್ಲಿ ಬರುತ್ತೆ. ಸೊ ಈ ದೀರ್ಘಕಾಲಿಕ ರೋಗಗಳ ಒಂದು ಅಧ್ಯಯನವನ್ನು ಮಾಡಿ ಅದನ್ನು ಗುಣಪಡಿಸಲಿಕ್ಕೆ ಬಹಳಷ್ಟು ಸಮಯ ಬೇಕೇ ಬೇಕು. ಸೊ ಹೀಗಾಗಿ ಔಷಧಿ ಬಹಳಷ್ಟು ಸ್ಲೋ ಕೆಲಸ ಮಾಡುತ್ತೆ ಅಥವಾ ಫಾಸ್ಟ್ ಕೆಲಸ ಮಾಡುತ್ತೆ ಅನ್ನೋದು ನಿರ್ಧರಿತವಾಗುವುದು ಆ ಒಂದು ಅವಧಿಯ ಮೇಲೆ ಸ್ನೇಹಿತರೆ. ಸೊ ಹೀಗಾಗಿ ತಾತ್ಕಾಲಿಕದ ರೋಗದಲ್ಲಿ 2 ರಿಂದ 3 ದಿನಗಳಲ್ಲಿ ಹುಷಾರಾಗುತ್ತೆ. ಆದರೆ ದೀರ್ಘಕಾಲಿಕ ರೋಗಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಮತ್ತು ಈ ಇಂಪ್ರೂವ್ಮೆಂಟ್ ಏನಿರುತ್ತಲ್ಲ ಅದು ಒಂದು ಸ್ಟೇಜ್ ವೈಸ್ ಹಾಕೊಳ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ರೋಗವನ್ನು ಸ್ತರಗಳಾಗಿ ವಿಂಗಡಿಸ್ತೀವಿ. 1ನೇ ಒಂದು ಸ್ತರ, 2, 3, 4, 5, 6, 7. ಸೊ 7ನೇ ಸ್ತರದಲ್ಲಿ ಕ್ಯಾನ್ಸರು, ಜೆನೆಟಿಕಲ್ ಡಿಸೀಸಸ್ಸು ಮತ್ತು ಸೆಲ್ಯುಲರ್ ಇಂಟೆಲಿಜೆನ್ಸ್ ಚೇಂಜ್ ಆದಂಥ ರೋಗಗಳು 7ನೇ ಸ್ತರದಲ್ಲಿ ಬರುತ್ತೆ. ಮತ್ತು ದೀರ್ಘಕಾಲಿಕ ರೋಗಗಳು ಬಹಳಷ್ಟು ಹಾರ್ಮೋನಲ್ ಡಿಸೀಸಸ್ ಇರುತ್ತೆ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಪಿಟ್ಯೂಟರಿ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮತ್ತು APUD ಸಿಸ್ಟಮ್ ಅಂತ ಒಂದು ಹಾರ್ಮೋನ್ ಇದೆ. APUD ಸಿಸ್ಟಮಿಂದ ಚೇಂಜ್ ಆಗಿರ್ತಕ್ಕಂಥ ಹಾರ್ಮೋನ್ಸ್ ಈಗ IBS, IBD ಇರುತ್ತೆ. ಸೊ ಇದಿಷ್ಟು ಗುಂಪಿನ ರೋಗಿಗಳು ನಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತಾ ಇದ್ದೇನೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ 2 ಮಾತುಗಳನ್ನ ಮುಗಿಸಿದ್ರೆ ನಮಸ್ಕಾರ.